ಬಿಜೆಪಿ ಹಲವಾರು ಅಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಬೇಕಾದಷ್ಟು ಸಂಗತಿಗಳಿವೆ ಚರ್ಚೆ ಮಾಡಲಿಕ್ಕೆ. ಹೀಗಾಗಿ ಸರ್ಕಾರ ಕೂಡ ಅದನ್ನು ಎದುರಿಸಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಯಾವ ರೀತಿ ಬಿಜೆಪಿ ತಯಾರಿ ಮಾಡಿಕೊಂಡಿದೆ, ಯಾವ ರೀತಿ ಹೋರಾಟ ಮಾಡುತ್ತೆ. ಶುಕ್ರವಾರ ಹೇಳಿ ಕೇಳಿ ಬಜೆಟ್ ಮಂಡನೆ, ಅದಾದ ಮೇಲೆ ಬಜೆಟ್ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಯುತ್ತೆ. ಬಜೆಟ್ ಮೇಲಿನ ಚರ್ಚೆ, ರಾಜ್ಯಪಾಲರ ಭಾಷಣ, ಅದರ ಮೇಲೆ ಚರ್ಚೆ, ಮತ್ತು ಬಜೆಟ್ ಮೇಲಿನ ಚರ್ಚೆ. ಇಲ್ಲಿ ಎಷ್ಟರ ಮಟ್ಟಿಗೆ ಇಡೀ ಸದನ ಗೊಂದಲದ ಗೂಡಾಗ್ಬಿಡುತ್ತೆ ನಾವು ನೀವು ನೋಡ್ತಾ ಇರ್ತೀವಿ. ಯಾಕಂದರೆ ಪ್ರತಿ ಬಾರಿ ಅಧಿವೇಶನ ಆಯಿತು ಅಂತಂದಾಗ ಇದೇನೇ, ಇವರೊಂದಿಷ್ಟು ತಯಾರಿ ಮಾಡ್ಕೊಂಡಿರ್ತಾರೆ, ಅವರೊಂದಿಷ್ಟು ತಯಾರಿ ಮಾಡ್ಕೊಂಡಿರ್ತಾರೆ. ನಿಜಕ್ಕೂ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತಾ? ಖಂಡಿತವಾಗಲೂ ಇಲ್ಲ. ಆದರೆ ಈ ಬಾರಿ ಹಲವಾರು ಅಸ್ತ್ರಗಳಿವೆ ಬಿ ಜೆ ಪಿ ಕೆನ್ನಲ್ಲಿ. ಅಂದರೆ ನೀವು ಗ್ಯಾರಂಟಿ ಘೋಷಣೆ ಮಾಡಿದ್ರಿ, ಗ್ಯಾರಂಟಿ ಸರಿಯಾಗಿ ತಲುಪಲಿಲ್ಲ ಅನ್ನುವಂಥದ್ದಾಗಿರ್ಬೋದು. ಜೊತೆಗೆ ಈ ಉದಯಗಿರಿ ಪೊಲೀಸ್ ಠಾಣೆ ಗಲಾಟೆ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ಸಂಗತಿ ಆಗಿರ್ಬೋದು. ಇನ್ನು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸರ್ಕಾರ, ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು. ರೈತರು ಸಂಕಟದಲ್ಲಿದ್ದಾರೆ, ಮೈಕ್ರೋ ಫಿನಾನ್ಸ್ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ.